ಸರ್, ಸಂವಿಧಾನವನ್ನು ಅತಿ ಹೆಚ್ಚು ಬಾರಿ ಬದಲಾಯಿಸಿದ ಕಾಂಗ್ರೆಸ್ ಅವರೇ ಈಗ ಅದರ ಮೇಲೆ ಪ್ರಮಾಣ ಬದಲಾಯಿಸಿಲ್ಲ. ಇವರಿಗೆ ಬದಲಾಯಿಸೋದಕ್ಕೆ ತಿದ್ದಕ್ಕೆ ಏನು ಅರ್ಥ ಗೊತ್ತಾಗಲ್ವಾ ಅವರಿಗೆ? ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಕಾಲ್ಡ್ ದ ಲಿವಿಂಗ್ ಡಾಕ್ಯುಮೆಂಟ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಪೀಚ್ ಅನ್ನ ಗಮನಿಸಿ. ಇತಿಹಾಸನ ಓದ್ರಪ್ಪ ನೀವು, RSS BJP ಅವರು. ನಿಮ್ದಾದಂಥ ಇತಿಹಾಸವನ್ನು ಓದ್ಲಿಕ್ಕೆ ನಾವಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ಎ ಲಿವಿಂಗ್ ಡಾಕ್ಯುಮೆಂಟ್. ಆ ಕಾಲಕ್ಕೆ ಆ ಸಂವಿಧಾನ ಕರೆಕ್ಟ್ ಆಗಿದೆ. ಕಾಲಕ್ಕೆ ಜನರ ಅನಿಸಿಕೆ ಪ್ರಕಾರ ಬದಲಾವಣೆ ಅಲ್ಲ, ತಿದ್ದುಪಡಿ ಮಾಡಬೇಕು ಅಂದರೆ ವಿತೌಟ್ ಚೇಂಜಿಂಗ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ವಿತೌಟ್ ಚೇಂಜಿಂಗ್ ದ ಫಂಡಮೆಂಟಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡ್ಬೋದು ಅಂತ ಹೇಳಿದ. ಅಂದರೆ 371J ಸಿಕ್ಕಿದೆ ಅಲ್ಲ ನಮಗೆ, ಅದೇನು ಬದಲಾವಣೆನಾ ಕಾನ್ಸ್ಟಿಟ್ಯೂಷನ್ದು? ತಿದ್ದುಪಡಿಗೆ ಬದಲಾವಣೆಗೆ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ಹೇಳ್ದಂಗೆ ಇದನ್ನು ನಾವು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದ್ರಲ್ಲ, ಕಾಗೇರಿ ಅವ್ರ ಸ್ಪೀಕರ್ ಇದ್ದಾಗ. ಅದನ್ನು ನನ್ನ ಭಾಷಣ ನೋಡ್ಕೊಳಕ್ಕೆ ಹೇಳಿ. ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನನ್ನ ಭಾಷಣ ನೋಡೋಕೆ ಹೇಳಿ ಅವರಿಗೆ. BJP RSS ಉತ್ತರ ಬಂತ ಸರ್? ನೀವು ಬರುತ್ತೆ ರೀ, 100 ವರ್ಷದ ಸಂಸ್ಥೆ. ಆ ದೇಶಭಕ್ತರು ಎಲ್ಲೋ ಇಟ್ಟಿರ್ತಾರೆ ಕಾಗದಗಳು, ಹುಡುಕಕ್ಕೆ ಟೈಮ್ ಬೇಕಾಗುತ್ತೆ. ನೋಡಿ ಹೇಗೆ ನಾವು ನೀವು ಎಲ್ಲರೂ ಸೇರಿ ಅವರ 100 ವರ್ಷದ ಸಾಧನೆಗಳನ್ನು ಹುಡುಕ್ತಾ ಇದ್ದೀವಿ, ಹಾಗೆ ಅದೇ ರೀತಿ ಅವರು ಕಾಗದನ ಹುಡುಕ್ತಾ ಇರಬೇಕು. ಇವತ್ತಿಲ್ಲ ನಾಳೆ ಕೊಡ್ತಾರೆ, ಎಲ್ಲಿ ಹೋಗ್ತಾರೆ? ಸಮಾಧಾನದಿಂದ ಇರ್ತೀರಿ ಸರ್? ಪೊಲೀಸ್ ಆಫೀಸರ್ಸ್ ಫಸ್ಟ್ ಪಾಠ ಏನು ಗೊತ್ತಾ? ರಿಸ್ಟ್ರೆಂಟ್. ಅಕ್ರಮ ಮಾಡಲ್ಲ ಅವರು, ಅದು ಆಕ್ರಮಣಿಕವಾಗಿ ಅವ್ರು ಮಾಡೋದಿಲ್ಲ, ಅಟ್ಯಾಕ್ ಅಲ್ಲ. ರಿಸ್ಟ್ರೆಂಟ್ ಇಸ್ ದ ಫಸ್ಟ್. ತಾಳ್ಮೆ ಇರೋದು ಫಸ್ಟ್ ಪಾಠ ಪೊಲೀಸರಿಗೆ. ಸೊ ಹೋಮ್ ಡಿಪಾರ್ಟ್ಮೆಂಟು ಈಗ ನಾನು ಮಂತ್ರಿ ಆಗಿದ್ದೀನಿ, ಫಸ್ಟ್ ನಾನು ರಿಸ್ಟ್ರೆಂಟೇ ತೋರಿಸೋದು, ಸಮಾಧಾನದಿಂದನೇ ಇರೋದು, ತಾಳ್ಮೆಯಿಂದನೇ ಇರೋದು. ಈಗ ಪತ್ರ ಬರೆದು 1 ವಾರ ಆಗಿದೆ, ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತೀರಾ? 100 ವರ್ಷ ಇತಿಹಾಸ ಯಾವುದೋ ನಾಗ್ಪುರ್ನಲ್ಲಿ ಬಿಟ್ಟಿದ್ದಾರಾ, ಡೆಲ್ಲಿ ಆಫೀಸಲ್ಲಿ ಇದೆಯಾ, ಕೇಶವ್ ಕೃಪನಲ್ಲಿ ಇದೆಯಾ? ತರ್ತಾರೆ. ಅಥವಾ ಯಾವುದಾದ್ರೂ ಹಳೆಯ ಸರ್ಸಂಚಾಲಕ ಮನೆಯಲ್ಲಿ ಇದೆಯೋ? ತರ್ತಾರಲ್ಲ. ಯಾಕೆ ತಂದಾಗ ಖಂಡಿತವಾಗಿ ನಿಮ್ಗೆ ಫಸ್ಟ್ ಹೇಳ್ತಾರಾ? ಅದಾದ್ಮೇಲೆ ನನಗೆ ಹೇಳೋದು. ಅವ್ರು ಫಸ್ಟು ಯಾವಾಗಲೂ ಕೂಡ ಸರ್, ಸಂವಿಧಾನವನ್ನು ಅತಿ ಹೆಚ್ಚು ಬಾರಿ ಬದಲಾಯಿಸಿದ ಕಾಂಗ್ರೆಸ್ ಅವರೇ ಈಗ ಅದರ ಮೇಲೆ ಪ್ರಮಾಣ ಬದಲಾಯಿಸಿಲ್ಲ. ಇವರಿಗೆ ಬದಲಾಯಿಸೋದಕ್ಕೆ ತಿದ್ದಕ್ಕೆ ಏನು ಅರ್ಥ ಗೊತ್ತಾಗಲ್ವಾ ಅವರಿಗೆ? ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಕಾಲ್ಡ್ ದ ಲಿವಿಂಗ್ ಡಾಕ್ಯುಮೆಂಟ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಪೀಚ್ ಅನ್ನ ಗಮನಿಸಿ. ಇತಿಹಾಸನ ಓದ್ರಪ್ಪ ನೀವು, RSS BJP ಅವರು. ನಿಮ್ದಾದಂಥ ಇತಿಹಾಸವನ್ನು ಓದ್ಲಿಕ್ಕೆ ನಾವಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ಎ ಲಿವಿಂಗ್ ಡಾಕ್ಯುಮೆಂಟ್. ಆ ಕಾಲಕ್ಕೆ ಆ ಸಂವಿಧಾನ ಕರೆಕ್ಟ್ ಆಗಿದೆ. ಕಾಲಕ್ಕೆ ಜನರ ಅನಿಸಿಕೆ ಪ್ರಕಾರ ಬದಲಾವಣೆ ಅಲ್ಲ, ತಿದ್ದುಪಡಿ ಮಾಡಬೇಕು ಅಂದರೆ ವಿತೌಟ್ ಚೇಂಜಿಂಗ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ವಿತೌಟ್ ಚೇಂಜಿಂಗ್ ದ ಫಂಡಮೆಂಟಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡ್ಬೋದು ಅಂತ ಹೇಳಿದ. ಅಂದರೆ 371J ಸಿಕ್ಕಿದೆ ಅಲ್ಲ ನಮಗೆ, ಅದೇನು ಬದಲಾವಣೆನಾ ಕಾನ್ಸ್ಟಿಟ್ಯೂಷನ್ದು? ತಿದ್ದುಪಡಿಗೆ ಬದಲಾವಣೆಗೆ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ಹೇಳ್ದಂಗೆ ಇದನ್ನು ನಾವು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದ್ರಲ್ಲ, ಕಾಗೇರಿ ಅವ್ರ ಸ್ಪೀಕರ್ ಇದ್ದಾಗ. ಅದನ್ನು ನನ್ನ ಭಾಷಣ ನೋಡ್ಕೊಳಕ್ಕೆ ಹೇಳಿ. ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನನ್ನ ಭಾಷಣ ನೋಡೋಕೆ ಹೇಳಿ ಅವರಿಗೆ. BJP RSS ಉತ್ತರ ಬಂತ ಸರ್? ನೀವು ಬರುತ್ತೆ ರೀ, 100 ವರ್ಷದ ಸಂಸ್ಥೆ. ಆ ದೇಶಭಕ್ತರು ಎಲ್ಲೋ ಇಟ್ಟಿರ್ತಾರೆ ಕಾಗದಗಳು, ಹುಡುಕಕ್ಕೆ ಟೈಮ್ ಬೇಕಾಗುತ್ತೆ. ನೋಡಿ ಹೇಗೆ ನಾವು ನೀವು ಎಲ್ಲರೂ ಸೇರಿ ಅವರ 100 ವರ್ಷದ ಸಾಧನೆಗಳನ್ನು ಹುಡುಕ್ತಾ ಇದ್ದೀವಿ, ಹಾಗೆ ಅದೇ ರೀತಿ ಅವರು ಕಾಗದನ ಹುಡುಕ್ತಾ ಇರಬೇಕು. ಇವತ್ತಿಲ್ಲ ನಾಳೆ ಕೊಡ್ತಾರೆ, ಎಲ್ಲಿ ಹೋಗ್ತಾರೆ? ಸಮಾಧಾನದಿಂದ ಇರ್ತೀರಿ ಸರ್? ಪೊಲೀಸ್ ಆಫೀಸರ್ಸ್ ಫಸ್ಟ್ ಪಾಠ ಏನು ಗೊತ್ತಾ? ರಿಸ್ಟ್ರೆಂಟ್. ಅಕ್ರಮ ಮಾಡಲ್ಲ ಅವರು, ಅದು ಆಕ್ರಮಣಿಕವಾಗಿ ಅವ್ರು ಮಾಡೋದಿಲ್ಲ, ಅಟ್ಯಾಕ್ ಅಲ್ಲ. ರಿಸ್ಟ್ರೆಂಟ್ ಇಸ್ ದ ಫಸ್ಟ್. ತಾಳ್ಮೆ ಇರೋದು ಫಸ್ಟ್ ಪಾಠ ಪೊಲೀಸರಿಗೆ. ಸೊ ಹೋಮ್ ಡಿಪಾರ್ಟ್ಮೆಂಟು ಈಗ ನಾನು ಮಂತ್ರಿ ಆಗಿದ್ದೀನಿ, ಫಸ್ಟ್ ನಾನು ರಿಸ್ಟ್ರೆಂಟೇ ತೋರಿಸೋದು, ಸಮಾಧಾನದಿಂದನೇ ಇರೋದು, ತಾಳ್ಮೆಯಿಂದನೇ ಇರೋದು. ಈಗ ಪತ್ರ ಬರೆದು 1 ವಾರ ಆಗಿದೆ, ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತೀರಾ? 100 ವರ್ಷ ಇತಿಹಾಸ ಯಾವುದೋ ನಾಗ್ಪುರ್ನಲ್ಲಿ ಬಿಟ್ಟಿದ್ದಾರಾ, ಡೆಲ್ಲಿ ಆಫೀಸಲ್ಲಿ ಇದೆಯಾ, ಕೇಶವ್ ಕೃಪನಲ್ಲಿ ಇದೆಯಾ? ತರ್ತಾರೆ. ಅಥವಾ ಯಾವುದಾದ್ರೂ ಹಳೆಯ ಸರ್ಸಂಚಾಲಕ ಮನೆಯಲ್ಲಿ ಇದೆಯೋ? ತರ್ತಾರಲ್ಲ. ಯಾಕೆ ತಂದಾಗ ಖಂಡಿತವಾಗಿ ನಿಮ್ಗೆ ಫಸ್ಟ್ ಹೇಳ್ತಾರಾ? ಅದಾದ್ಮೇಲೆ ನನಗೆ ಹೇಳೋದು. ಅವ್ರು ಫಸ್ಟು ಯಾವಾಗಲೂ ಕೂಡ ಮಾಧ್ಯಮಕ್ಕೆ ಹೇಳ್ತಾರೆ, ನಿಮ್ಗೆ ಫಸ್ಟ್ ಬರ್ತದೆ, ಬಂದಾಗ ನನಗೆ ಹೇಳಿದೆ. ಸರಿ ಸರ್.